ನನಗೆ ಇದರದೊಂದು ವೇದಿಕೆ ನಂಗೆ ಸಿಗಲಿಲ್ಲ ನಿಮ್ಮ ಜೊತೆ ಹೇಳ್ಕೊಳಕ್ಕೆ. ನೀವು ಇದ್ದೀರಾ ಅಂತ ನಾನು ಹೇಳ್ತಾ ಇಲ್ಲ. ಟು ಬಿ ಹಾನೆಸ್ಟು, ಸ್ವಂತ ಅಣ್ಣ ತಮ್ಮಂದರೆ ಆ ಥರ ನಿಲ್ಲಲ್ಲ ಯಾರೂ ಈಗಿನ ಸಮಾಜದಲ್ಲಿ. ಆ, ನೀವು ಲಿಟ್ರಲಿ ಒಡ ಹುಟ್ಟಿದ ಒಬ್ಬ ತಮ್ಮನಂತೆ ದರ್ಶನ್ ಅವ್ರಿಗೆ ಕಷ್ಟ ಕಾಲದಲ್ಲಿ ನಿಂತ್ಕೊಂಡ್ರಿ. ಅದನ್ನು ತುಂಬ ಜನ ರಾಮ ಲಕ್ಷ್ಮಣ ಅಂತೆಲ್ಲ ಮಾತಾಡ್ತಾರೆ. ಜನ ಏನು ಮಾತಾಡ್ತಾರೋ ಸೆಕೆಂಡ್ರಿ. ವಾಟ್ ಮೇಡ್ ಯು ಟು ಬಿ ವಿತ್ ಹಿಮ್ ಇನ್ ದಟ್ ಲೋ ಸ್ಟೇಜಸ್ ಅಂತ? ಇಲ್ಲ ಸರ್, ಅಂದರೆ ಈಗ ನಾವುಗಳು ಇವಾಗ ನಾವೇನು ಮೊದಲನೇ ಸಿನಿಮಾ ಆಗಿರ್ಬೋದು ನನ್ನ ಬಜಾರು, ಅಲ್ಲಿಂದ ಇಲ್ಲಿವರೆಗೂ ಸರ್ ಅವತ್ತು ನಾವು ಏನು ಹೋಗಿ ನಾನು ಎಲ್ಲ ಕಡೆ ಅದು ಹೇಳ್ತೀನಿ ಸರ್. ನನಗೆ ಆ ವ್ಯಕ್ತಿ ಅವತ್ತು ಇಷ್ಟ ಆಗೋದು ಅಂದರೆ ನಾವು ಅವತ್ತು ಹೊಸಬ್ಬ ನಾನು ಇಂಡಸ್ಟ್ರಿಗೆ ಸುನಿ ಸರು ನಾವು ಅವತ್ತು ಬಜಾರ್ ಆಡಿಯೋ ಲಾಂಚ್ ಮಾಡೋಕ್ಕಾರೆ ಯಾರು ಮಾಡೋದು ನಾನು ದರ್ಶನ್ ಸರ್ ಫ್ಯಾನ್ ಅಂತ ಸುನಿ ಸರ್ ಗೊತ್ತಿದ್ದು. ನಾನು ಅಲ್ಲಿವರೆಗೂ ದರ್ಶನ್ ಸರ್ ಮೀಟ್ ಮಾಡಿಲ್ಲ, ದೂರದಿಂದ ನೋಡಿದ್ವಿ, ಹತ್ರದಿಂದ ಹೋಗಿ ಮಾತಾಡಿಸೋಲ್ಲ. ಸೊ ಸುನಿ ಸರ್ಗೆ ಹೇಳಿ ಸರ್ ಅವ್ರ ಕೈಲಿ ಮಾಡಿಸೋಣ ಅಂತ. ನನಗೂ ಗೊತ್ತಿಲ್ಲ, ಅದನ್ನು ಪರಿಚಯ ಇಲ್ಲ ಅಂತ. ಸರಿ ಏನೋ ಒಂದು ಪ್ಲಾನ್ ಯಾರ ಹತ್ರ ಮಾತಾಡ್ಸೋರು ಸರ್. ಈ ಟೊರಿನೋ ಫ್ಯಾಕ್ಟ್ರಿಲಿ ಶೂಟಿಂಗ್ ನಡೀತಾ ಇತ್ತು ಅವಾಗ, ಯಜಮಾನ ಫಿಲಮ್ ಫೈಟ್ ನಡೀತಾ ಇದ್ದು. ನಾವು ಹೋಗೋಕೆ ಒಂಥರ ನಮ್ಗೆ ಏನಪ್ಪ ಈ ಸೂಪರ್ ಸ್ಟಾರ್ ಸೆಟ್ಟು ಅದು ದೊಡ್ಡವರಲ್ಲ ಸರ್ ನಮ್ಗೆ. ಸರಿ ಆಯ್ತು ಅಂದ್ಬಿಟ್ಟು ಸುನಿ ಸರ್ ನನ್ನ ಮುಂದೆ ತಳಗೆ ನಾನು ಹೋಗಲ್ಲ ಸರ್, ನೀವು ಹೋಗಿ ನೀವು ಮಾತಾಡಿ, ಅವರು ಭಯ ಒಂದು ಸ್ವಲ್ಪ ಆಯ್ತು ಅಂದ್ಬಿಟ್ಟು ಹೋದ್ರು. ಹೋಗಿ ತಕ್ಷಣ ಕೇಳಿದಷ್ಟೇ ಏನು ಬಂದಿದ್ದು ಹೇಳಿ ಸರ್, ಹಿಂಗಿದೆ ಆಡಿಯೋ ಲಾಂಚ್ ಮಾಡಿದೆ. ಹೌದಾ, ಡೇಟು ಟೈಮು ಯಾವತ್ತು ಇಷ್ಟೇ ಹೇಳ್ಬಿಟ್ಟು ಸರಿ ಬರ್ತೀನಿ ಹೋಗಿ 1 ಅವರ್ ಇದ್ದಂಗೆ ನಾನು ಫೋನ್ ಮಾಡಿಸ್ತೀನಿ ನಮ್ಮ ಒಂದು ಕೈಲಿ ಅದು. ಸೊ ಅವತ್ತಿನ ದಿನಗಳು ಅದು ನಮ್ಗೆ ಅದೇ ದೊಡ್ಡದು ಸರ್. ಒಬ್ಬ ಸೂಪರ್ ಸ್ಟಾರ್ ಆಗಿ ಅವ್ರೊಂದು ಹೇಳಿ ಮಾತಲ್ವ, ಅದು ನಮ್ಗೆ ಅದೇ ದೊಡ್ಡದು. ಸೊ ಅವತ್ತಿಂದಿದ್ದು ಇವತ್ತಿನವರೆಗೂ ಸರ್ ಯಾವುದೇ ಒಂದು ಇದ್ರೂ ಪಾಪ ಸಪೋರ್ಟಿವ್ ಆಗಿ ನಿಂತಾರೆ, ಒಳ್ಳೇದಾಗಿದ್ರಲ್ಲಿ ನಿಂತ್ಕೊ ಮಾಡು ಅಂತಾರೆ, ಕೆಟ್ಟದಾಗೆ ಫೋನ್ ಮಾಡಿ ಉಗ್ದು ಬೈದೂ ಇದ್ದಾರೆ.